ನೀವೆಲ್ಲಿ ಎಡವಿದ್ರಂತ ಹೋಲಿಸ್ಬಿಟ್ಟು ನಿಮಗೆ ರಿಯಲೈಸ್ ಮಾಡ್ತಾರೆ. ನಾವಿದಂತ ತಪ್ಪು ಮಾಡಿ ಯಾರಿಗೂ ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿ, ಒಬ್ರಿಗೂ ಗೊತ್ತಾಯ್ತಾ ಇಲ್ಲ. ಅಲ್ಲಿ ಪ್ರವಾದಿ ಮುಖಾಂತರ ಹೇಳ್ಬೇಕಾದ್ರೆ ಅವನು 10 ದೇವರ ಮುಂದೆ ಪಶ್ಚಾತ್ತಾಪ ಬರ್ತಾ ಇದ್ದಾನೆ. ಓ ಡ್ಯಾಡಿ ಸ್ತೋತ್ರ ರಾಜ ಜೀಸಸ್. ಎಲ್ಲಿ ಎಲ್ಲಿ ಪ್ರಿಯರೇ, ಯಾವ ಭಾಗದಲ್ಲಿ ನಾವು ದೇವ್ರನ್ನ ಕೇವಲ ಆತನ ಮಾಡಿದ ಮಿರಾಕಲ್ನ ಅದ್ಭುತ ಕಾರ್ಯಗಳಲ್ಲಿ ನಾವು ನೆನೆಸ್ತಲೇ ಗುರುಗುಡಕ್ಕೆ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಹೌದು, ನಾನು ಒಂದು ವೇಳೆ ಮಾಡ್ತಿದ್ದೀನಿ, ನೀನು ಕೊಟ್ಟಿರುವಂಥದ್ದು, ನೀನು ಕೊಟ್ಟಂತ ಲೈಫ್ ಅಪ್ಪ, ಇದು ನೀನು ಕೊಟ್ಟಂತ ಜೀವನ ಅಪ್ಪ, ಸಂಸಾರನ ಕ್ಷಮಿಸ್ಬಿಡು, ಕ್ಷಮಿಸ್ಬಿಡು ರಾಜ. ಓ ಗೋರಿ ರಾಜ, ಜೋರಿ ಅಪ್ಪ, ಕ್ಷಮಿಸ್ಬಿಡು. ನಾನು ಸಿಟ್ಟು ಮಾಡಲ್ಲಪ್ಪ, ಸಿಟ್ಟು ಮಾಡಲ್ಲ, ಸುಳ್ಳು ಹೇಳಲ್ಲ ನಾನು. ಇದೊಂದು ಸಾರಿ ಅವಕಾಶ ಕೊಡಪ್ಪ, ಲಾಸ್ಟ್ ಅವಕಾಶ ಇದು. ಏನು ಫಲ ಕೊಟ್ಟಿರಲ್ಲ ಇದು, ಬರೀ ಯಾಕೆ ಬರೀ ಏನು ಫಲ ಇಲ್ಲ ಇದು. ಒಂದು ಸಾರಿ ಅವಕಾಶ ಕೊಡು, ಲಾಸ್ಟ್ ಅವಕಾಶ ಕೊಡು ಸರ್. ಇದನ್ನ ರೆಡಿ ಮಾಡ್ತೀನಿ. ಇದೇನಾದ್ರು ಫಲ ಕೊಟ್ಟಿಲ್ಲ ಅಂದ್ರೆ ನೆಕ್ಸ್ಟ್ ನಿಮ್ಮ ಕೈಯಲ್ಲಿ ಅದು. ನನ್ನಿಂದ ನಿಮ್ಮೊಬ್ಬರಿಂದ ದೇವರಿಗೆ ಯಾವ ರೀತಿ ಮಹಿಮೆ ಹೋಗ್ತಾ ಇದೆ, ಯಾವ ರೀತಿ ಮಹಿಮೆ ಹೋಗ್ತಾ ಇದೆ ದೇವರಿಗೆ. ಒಬ್ಬ ಗಿದ್ಯೋನ ಏನಲ್ಲ, ಅವನು ಸಾಮಾನ್ಯನಲ್ಲ, ದೇವರು ಅವನ ಮುಖಾಂತರ ತನ್ನ ನಾಮನ ಮಹಿಮೆ ಪಡಿಸ್ಕೊಳ್ತಾ ಇದ್ದಾನೆ. ಆ ರೂಪಗಳು ಯಾರು? ದೇವರ ಆಜ್ಞೆನ ತಂದು ನಾಮನ ನೆನಪಿಸಿಕೊಳ್ತಾ ಇದ್ದಾರೆ. ಅವಳು ಅಲ್ಲಿಂದ ಬಂದು ಇಸ್ರೇಲ್ ರಾಣಿಯಾಗಿ ರಾಜ ಮನೆಯ ಅವ್ರದ್ದೆಲ್ಲ ಕಂಟ್ರೋಲ್ ಬಂದವಳು. ಅಹಂಕಾರ ಪಟ್ಟಿಲ್ಲಲ್ಲ ಪ್ರಿಯರೇ, ಅವಳು ದೀನತೆ, ಆ ವಿದ್ಯತೆ ಅವ್ರು ಯಾವಾಗ ಅಲ್ಲೇ ತೀರ್ಮಾನ ಮಾಡಿದ್ದವರು, ನಿನ್ನ ದೇವರು ನನ್ನ ದೇವರು, ಆ ದೇವರ ಮಹಿಮೆ ಉಡಾದಂತೆ ಬಂದದ ಆಕೆ ಮೇಲೆ, ಉಡಾದ ಮೇಲೆ ಬಂದು ಅವಳ ಎಷ್ಟು ದೀನತೆ. ಜೀಸಸ್ ಜೀಸಸ್ ಅದು ಗುಣವಿರುತ್ತದೆ. ನಿಮಗೆ ಹೋಗಿ ಬಂದು ನಿಮ್ಮ ಮಾತು, ನಿಮ್ಮ ನಡವಳಿಕೆ ಅದು ದೇವರ ಮುಂದೆ ನೋಡ್ಕಾಗಬೇಕು. ಅರಕೆ ಮಾಡಿ, ಅರಕೆ ಮಾಡಿ, ಅರಕೆ ಮಾಡಿ, ಅರಕೆ ಮಾಡಿ, ಅರಕೆ ಮಾಡಿ. ದೇವರು ಅದನ್ನ ಹೇಳ್ತಾ ಇದ್ದಾರೆ, ನಿಮ್ಮ ಅದ್ಭುತ ಕಾರ್ಯಗಳಿಗೆ ನಿಮ್ಮ ನಡೆ ನುಡಿಗಳೇ ಅದನ್ನ ತಡೆಯಾಗಿ ನಿಲ್ಲಿಸಿರೋದು. ದೇವರ ಮುಂದೆ ಹ್ಯಾಪಿಯಾಗಿ ದೇವರ ಮುಂದೆ ಖುಷಿಯಾಗಿ ಯಾವಾಗಲೂ ಸಂತೋಷವಾಗಿ, ಯೆಹೋವನ ಸಂತೋಷ ವ್ಯಸನವನ್ನು ಸೇರಿಸುತ್ತಿಲ್ಲ ದೇವರಾಗಿ. ಓ ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು ಜೀಸಸ್ ಜೀಸಸ್ ಜೀಸಸ್. ಇನ್ನೊಬ್ರಿಗೆ ಹರ್ಟ್ ಮಾಡಿರ್ಬೋದು, ನೀವು ಹರ್ಟ್ ಮಾಡಿರ್ಬೋದು, ಅದರಿಂದ ನಿಮಗೆ ಅವಮಾನ ಆಗ್ತಾ ಇರೋದು. ಅದನ್ನ ಬೇರೆ ಎಸಪ್ಪ ನನ್ನ ಕ್ಷಮಿಸು, ನನ್ನ ಕ್ಷಮಿಸ್ಬಿಡು ರಾಜ. ಏನು ಬಿದ್ದಿದ್ಯಾ ಅದನ್ನೇ ಕೊಯ್ಯೋದು ದೇವರು, ಅದನ್ನೇ ಹೇಳ್ತಾ ಇದ್ದಾರೆ. ಯಾರು ಹರ್ಟ್ ಮಾಡಿದೆ, ನೀನು ಯಾರು ಕೇವಲವಾಗಿ ನೋಡಿದ್ದೀರಾ, ಅವ್ರನ್ನ ಕಡಿಮೆಯಾಗಿ ನೋಡಿದ್ದೀರಾ, ನೀವು ಬೇರೆ ಕಣ್ಣಿಗೆ ಕಡಿಮೆಯಾಗಿ ಕಾಣ್ತೀರಾ. ಅದನ್ನೇ ಹೇಳ್ತಾರೆ.
ದೇವರ ವಾಕ್ಯವನ್ನು ಅದನ್ನು ಕೇಳಿ ಜೀಸಸ್ ಓರಿ ಬಾಬಾ ಕರಿ ಅಲ್ಲವ ಓರಿ ಬಾಬಾ ಬಾಬಾ ಕರಿಷಿ ಅಲ್ಲವ ಕರಿ ಅಲ್ಲವ ಓರಿ ಬಾ ನಾನೇ ಗ್ರೇಟ್ನೆಸ್ ಅಂತ ಗ್ರೇಟ್ ಅಂತ ತಿಳ್ಕೊಂಡು ಬೇರೆಯವ್ರನ್ನ ಉದಾಸೀನ ಮಾಡುವುದು ಬಿಡಿಯಲ್ಲ ನೀವೇಸಪ್ಪಂದ್ರೆ ನಿಮ್ಮೊಳಗೆ ಬೇರೆಯವ್ರನ್ನ ಡೌನ್ ಮಾಡಿ ನಿಮ್ಮನ್ನ ಮೇಲೆ ಎತ್ತುವಂತ ಬುದ್ಧಿ ಸ್ವಭಾವ ಇವತ್ತು ಅರಿಕೆ ಮಾಡಿ ಅದನ್ನೇ ಹೇಳ್ತಾರೆ ಅರಿಕೆ ಮಾಡಿ ಅದು Jesus. Oh, thank you, Daddy. Thank you, wonderful Daddy. Jesus. Jesus. Glory Baba Baba Karishi Allah. Glory Baba Karishi Allah. ಬೇರೆ ವಿಷಯ ಬೇಡವೇ ಬೇಡ ಯಶೋದ ನಿಮಗೆ ಬೇರೆಯವ್ರದ್ದು ನೀವು ಕಡಿಮೆ ಮಾಡಿ ನೋಡೋಕ್ಕೆ ನೀವು ಹೆಂಗ್ ಬಂದ್ರೆ ಬಸ್ ಅದನ್ನ ಯೋಚನೆ ಮಾಡಿದ್ರೆ ಅದನ್ನೇ ಹೇಳ್ತಾರೆ ನಿಮಗೆ ಕಾಲೇ ಕಟ್ ಮಾಡಬೇಕಾಗಿತ್ತು ಬೇರೆಯವ್ರ ಬಗ್ಗೆ ನೋಡಿ ನೀವು ಡೋರ್ ಮಾಡೋಕ್ಕೆ ನೋಡ್ತಿರಲ್ಲ ಜೀಸಸ್ ಹೋಲಿ ಸ್ಪಿರಿಟ್ ಇವತ್ತು ನಿಲ್ಲಿಸ್ತದೆ ದೇವರು ನಿಮ್ಮನ್ನ ದೇವರ ಮಹಿಮೆಯನ್ನು ಪ್ರಕಟ ಮಾಡಿಸ್ತದೆ ಥ್ಯಾಂಕ್ ಯು ಜೀಸಸ್ ನಿಮ್ಮ ಬಾಯಿಗಳು ಬಹಳ ಕೇರ್ಫುಲ್ಲಾಗಿರಬೇಕು ಲಾಸ್ಟ್ ಅವಕಾಶ ಯಶೋಧನ ಈಗ ಮಾತಿನ ತಪ್ಪು ಮಾಡಂಗಿಲ್ಲ ತಪ್ಪು ಮಾಡಂಗಿಲ್ಲ ನೆಕ್ಕಿಂದ ಯಾವುದೇ ಕಾರಣಕ್ಕೂ ಅದನ್ನೇ ಹೇಳಿದ್ರು ಸಂಪೂರ್ಣ ಬಿಟ್ಕೊಳ್ಳಿ ನಿಮಗೆ ಅದನ್ನೇ ಹೇಳಿದ್ರು ಲಾಸ್ಟ್ ಇದು ಸಂಪೂರ್ಣವಾಗಿ ದೇವ್ರ ಕಾರ್ಯ ಬಿಟ್ಟು ಇಲ್ಲಾಂದ್ರೆ ಪರಿಣಾಮ ನೀನೇ ಒಬ್ಬಳೇ ಎತ್ತಿಸ್ಬೇಕಾಗುತ್ತೆ ನೀನು ಅಳಬೇಕಾದ್ರೆ ಸಿಂಗಲ್ ಒಬ್ಬಳೇ ಅಳಬೇಕಾದ್ರೆ ಯಾರು ಬರಲ್ಲ ನಿನ್ನ ಜೊತೆ ಅಳಬೇಡಿ ಯಾರು ಬರಲ್ಲ ನೀನು ಅಳಬೇಕಾದ್ರೆ ನೀನು ಒಬ್ಬಳೇ ಅಳಬೇಕಾಗುತ್ತೆ ಬಿಟ್ಕೊಳ್ಳಿ ಈಗ ನಿನ್ನ ದೇವರಿಗೆ ಬಿಟ್ಕೊಂಡು ನಿನ್ನ ದೇವರಿಗೆ ಈಗ ಮಾತಾಡ್ಬೋದು ನೀನು ಒಬ್ಬಳೇ ನೀನು ಮಾತಾಡೋದು ಮೈಂಡ್ ನಿಂದೆ ಆಲೋಚನೆ ಅದು ಆದರೆ ಅಳಬೇಕಾದ್ರೆ ಸಿಂಗಲ್ ಆಗಿರ್ಬೇಕಾಗುತ್ತೆ ಬಿ ಕೇರ್ಫುಲ್ ಅಷ್ಟು ಸುಲಭ ಇಲ್ಲ ಲೈಫ್ ಅನ್ನೋದು ಈಗ ಪವರ್ ಇದೆ ಶಕ್ತಿ ಇದೆ ಫಲ ಇದೆ ಮಾತಾಡ್ತೀನಿ ಅಂತ ಹೇಳ್ಬೋದು ಎಷ್ಟು ಒಂದೇ ಬಂದೇ ಬಿಡು ಆ ದಾವಿದನಿಗೆ ಬಿಟ್ಟಿಲ್ಲ ಅವನು ನಾನೇ ನನ್ನ ಕೇಳುವಂತ ಮಾಡ್ತಾನ ಪಾಪನ ಹೇಳಿದ್ರು ನೀನು ಮಾಡಿದಲ್ವಾ ನಿನ್ನ ಮನೆಯಿಂದ ಬಟ್ ಸಿಂಗಲ್ ಆಗತ್ತ ನಾವು ಮಾಡಿದ್ರು ಸಿಂಗಲ್ ಆಗಿ ಪಾಪ ಮಾಡ್ದ ಕಾಡಿ ಹೋಗಿ ಸಿಂಗಲ್ ಆಗಿ ಹೇಳ್ತಾ ಇದ್ದಾನೆ ಯಾರು ಸಪೋರ್ಟ್ ಮಾಡೋದು ಇಲ್ಲೇ ಇಲ್ಲ ಅಲ್ಲಿ ದೇವರು ನಿಮ್ಗೆ ಮಾಡೋದು ಉಪಕಾರಲ್ಲ ನೀವು 3 ಜನನುವೆ ಕೂತರು ನಿಂತರು ನಿಮಗೆ ಬೇರೆ ಆಲೋಚನೆ ಬರಂಗಿಲ್ಲ ನಿಮಗೆ ಕೂತರು ನಿಂತರು ನೀವು 3 ಜನ ಬೇರೆ ಆಲೋಚನೆ ಬರಂಗಿಲ್ಲ ನಮ್ಮ ಲೈಫ್ ನಾ ಕಾಪಾಡಿದ್ಯಲ್ಲಪ್ಪ ಅಷ್ಟೇ ಬಿಟ್ಟರೆ ಬೇರೆ ಬರಂಗಿಲ್ಲ ನಿಮ್ಮ ಮೈಂಡಲ್ಲಿ ರಿಯಲ್ ಆಗಿ ದೇವರು ನೀವು ನಿಜವಾಗೂ ಅದನ್ನ ನೀವು ಹೃದಯಪೂರ್ವವಾಗಿ ದೇವರಿಗೆ ಥ್ಯಾಂಕ್ಸ್ ಹೇಳೋದು ಮೈಂಡ್ ಪಡಿಸೋದು ಯಾವಾಗಲೂ ಆ ದೇವರು ಸಂತೋಷ ನೋಡಿ ಮಾಡ್ಕೋ ರೇಷ್ಮಾ ನೀನ್ಯಾಕೆ ನೀನು ಬಂದಂತ ನೀನಾಗೆ ಮಾಡ್ಕೊಳ್ತೀಯ ನೀನು ಆ 11 ಜನ ಶಿಷ್ಯರು ಏಸಪ್ಪನ ಬಿಟ್ಟು ಹೋಗಿಲ್ಲ ಯೂದ ಮಾತ್ರ ಅವನು ಎಷ್ಟೇ ಹೇಳಿದ್ರು ಅವನು ಮಣ್ಣು ಮಾಡ್ತಾನೆ ಅವನು ಎಷ್ಟು ಸಾರಿ ಅವನು ಮಣ್ಣು ಮಾಡ್ಕೊಂಡು ಓಡ್ತಾನೆ ಇದ್ದಾನೆ ಮಧ್ಯೆ ಓಡೋಗ್ತಾ ಇದ್ದಾನೆ ನಾನು ಇದರಲ್ಲಿ ಆ ಐಕ್ಯತೆ ಪಾಲ್ಗೊಳ್ಳ ಆಗಲೇ ಇಲ್ಲ ಅವನು ಒಂದು ಸಾರಿ ಅಲ್ಲ ಅನೇಕ ಸಾರಿ ದೇವ್ರು ನಿನ್ನ ಕರಿತಾನೆ ಇರಲ್ಲ ನಿನ್ನ ಎಲ್ಲಿದೆಯಾ ನೀನು ಯಾವುದು ಬೇಡ ಆ ಮಾರ್ಗಗಳು ಸಿಗಾಕಡೆ ನೀನಾಗೆ ಸಿಗಾಕೊಳ್ತಾ ಇದ್ದೆ ನೀನಾಗೇನೆ ಅನೇಕ ಪರಿಸ್ಥಿತಿಗಳಲ್ಲೇ ನೀನಾಗೆ ಗಡಿಬಿಡಿ ಮಾಡ್ಕೊ
ಮಾಡಿ ಹೋಗ್ತಾರೆ. ಲಾಸ್ಟ್ ಚಿಂತನೆ ಮಾಡಂಗಿಲ್ಲ. ಅವಾಗ ಯಾಕೆ ಬಂತು ಸುಧಾ ನಿಮಗೆ ಚಿಂತೆ? ನಿಮಗೆ ಆ ಬಿಡ ಮಕ್ಕಳ ಮಾಡೋದು ಫಸ್ಟ್ ನೀವಲ್ಲಿ ನಿಮ್ಮನ್ನ ಆರೋಗ್ಯ ಕೊಟ್ಟು ಉಳಿಸಿದ್ರಲ್ಲ, ಅದಕ್ಕೆ ಸ್ತೋತ್ರ ನೀವಲ್ಲಿ. ಆ ಮಕ್ಕಳ ದೇವ್ರು ನಡೆಸ್ತಾರ, ಅದನ್ನ ನೀವು ಜೀವಂತವಾಗಿ ದೇವ್ರು ಕಾಪಾಡಿದ್ರಲ್ಲ, ಅದಕ್ಕೆ ಸ್ತೋತ್ರ. ನೀವು ಯಾವಾಗ ಯಾಕೆ ಚಿಂತೆ ಮಾಡೋದು ನೀವಲ್ಲಿ? ಲಾಸ್ಟ್ ನಿಮಗೆ ದೇವರ ಹೇಳ್ತಾರೆ, ತಪ್ಪಿ ನಮ್ಮ ಕೂತು ನಿಂತು ಏಸಿ ವರ್ಷ ಬಿಟ್ಟರೆ ಚಿಂತೆ ಮಾಡಂಗಿಲ್ಲ ನೀವು. ಮಗ ಆಗಲಿ ಮಕ್ಕಳ ಸಸ್ಯ ಆಗಲಿ ಯಾವ ಚಿಂತೆ ಮಾಡಂಗಿಲ್ಲ ನೀವು. ಇವತ್ತು ಅಡಿಗೆ ಮಾಡಿ ಬಿಟ್ಬಿಡಿ, ಚಿಂತೆ ಮಾಡಲ್ಲಪ್ಪ, ಯಾವುದೇ ಕಾರಣಗಳನ್ನು ಚಿಂತೆ ಮಾಡಲ್ಲ ನನ್ನ ಏಸಪ್ಪ, ಕ್ಷಮಿಸ್ಬಿಡು, ನಾನು ಕ್ಷಮಿಸ್ಬಿಡಿ ಏಸಪ್ಪ, ನನ್ನ ಕ್ಷಮಿಸ್ಬಿಡು ರಾಜ. ಬಹಳ ಕಠಿಣ ಮಾಡ್ಕೊಂಡಿದ್ದು, ಬರೀ ಮನುಷ್ಯ ಮೆಚ್ಚಕ್ಕೆ ಹೋಗ್ತಾ ಇದ್ರು. ದೇವ ವಿಷಯದಲ್ಲಿ ಅಷ್ಟು ಹೇಳ್ತಾರೆ, ಒಳಗೆ ಹೋಗ್ತಾ ಇಲ್ಲ. ಅದು ಬರೀ ಮನುಷ್ಯ ಮೆಚ್ಚಕ್ಕೆ, ಅವ್ರ ಮೆಚ್ಚಕ್ಕೆ, ಇವ್ರ ಮೆಚ್ಚಕ್ಕೆ ಕ್ರಮ ಆಗ್ತಾ ಇತ್ತು. ಅಷ್ಟು ಕಠಿಣ ಆಯ್ತು, ಮತ್ತೆ ಆಗದೇ ಸ್ಟಾಪ್ ಆಗ್ಬಿಡು. ಅದು ಮುಂದೆ ಆಗಕ್ಕೆ ಏಸಪ್ಪ ಒಂದಿನ ಹೇಳ್ತಾ ಇದ್ದಾರೆ, ಏಸು ಅವ್ರ ಮನೆ ಒಳಗಿದ್ರು ಅಲ್ಲಿ ಒಬ್ಬ ಸೂರ್ಯ ಯಾರ ಮನೆಗೆ, ಪರಿಸರ ಮನೆಗೆ ಹೋದಾಗ ಆಯ್ತಲ್ಲ. ಏಸಪ್ಪ ಪರಿಸರ ಮನೆಗೆ ಹೋಗಿದ್ದಾರೆ ಏಸಪ್ಪ. ಒಂದು ಮಿರಾಕಲ್ ಆಗಿದೆ, ಒಂದು ಪ್ರವಾದ ನಮ್ಮ ಮಧ್ಯೆ ಹೇಳಿಲ್ಲ ಅವನು. ಯಾಕಂದ್ರೆ ನನ್ನ ಹಾರ್ಟು ಬಹಳ ಕೆಟ್ಟದಾಗಿತ್ತು ಅನ್ನುವ ಅವನ ಹೃದಯ. ಮೇಲ್ನೋಟಕ್ಕೆ ಮಾತ್ರ ಡ್ರಾಮಾ ಆಗ್ತಿದ್ದ, ಮೇಲ್ನೋಟಕ್ಕೆ ಮಾತ್ರ ಡ್ರಾಮಾ. ನಮ್ಮ ದೇವರಿಗೆ ಬರ್ತಾ ಇದ್ದು ಡ್ರಾಮಾ ಯಾವುದು, ಒಳಗಡೆ ಹೃದಯ ಕಠಿಣ ಆಗಿದೆ, ಏನ್ ನಡೀತಾರೆ ಓಕೆ ಆಯ್ತಲ್ಲ. ಅಲ್ಲಿ ಯಾವಾಗ ಹೃದಯ ಕಠಿಣ ಆಯ್ತು, ಬ್ಲಡ್ ಪಂಪ್ ಆಗಿ ಸ್ಟಾಪ್ ಆಯ್ತು, ಕಠಿಣ ಆಯ್ತು. ಅದನ್ನ ಕಾರ್ಯಗಳಿಗೆ ಕಠಿಣ ಆಯ್ತು. ಯಾವಾಗ ಅವ್ರಿಗೆ ಹೇಳಿದ ಮೇಲೆ ಅದನ್ನ ಬಿಡ್ಕೊಳ್ಳಕ್ಕೆ ಸ್ಟಾರ್ಟ್ ಮಾಡಿದ್ರು, ಪಾಪನ ಅರಿಕೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಈಗ ಏಸಪ್ಪ ಚಿತ್ತಲ್ಲಿ ಈಗ ಸ್ವಲ್ಪ ಎಂಟ್ರಿ ಆಗಿದ್ದಾರೆ. ಈಗ ಅವ್ರಿಗೆ ದೇವ್ರ ಪ್ರೀತಿ ಈಗ ಕಲಿತೈತೆ. ಏಸು ನಂಬಿ ಸ್ಟಾರ್ಟಿಂಗ್ ಇದ್ದು ಆ ಪ್ರೀತಿ ಹೋಗೋದಿರ್ಲಿಲ್ಲ. ಈಗ ಮತ್ತೆ ಆ ಪ್ರೀತಿ ಈಗ ಪ್ರೀತಿ ಮಾಡಿ ಮಾಡಿ ಈ ಪ್ರೀತಿ ಮಾಡೋದು ತೋರಿಸೋದು ನೀನು ನಿಜವಾಗಿ ದೇವರ ಪ್ರೀತಿ ಮಾಡ್ತಾ ಇದ್ದೀರಾ. ಪ್ರೀತಿ ಮಾಡಿ ಪ್ರೀತಿ ಮಾಡಿ ಪ್ರೀತಿ ಮಾಡಿ ದೇವರ ಪ್ರೀತಿ ಮಾಡಿ ಪ್ರೀತಿ ಮಾಡಿ 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 ಬಿಡಬೇಡಿ ನೀವು. ಎಸ್ ಎಸ್ ಹೋಲಿ ಸ್ಪಿರಿಟ್ ಎಸ್ ಗ್ಲೋರಿ ರಾಜ. ಪ್ರೀತಿ ಮಾಡ್ತೀವಿ ರಾಜ, ಪ್ರೀತಿ ಪ್ರೀತಿ ಎಸ್ ಗ್ಲೋರಿ ಬಾ 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 ಕಾಲಿಶಿ ಅಲ್ಲ ಓರಿ ಮಾ ಮಾ ಕಾಲಿ ಬಾ 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 ಕಾಲಿಶಿ ಅಲ್ಲ ನೀವು. ಎಸ್ ಎಸ್ ವಸಂತಮ್ಮ ಎಲ್ಲಿ ಹೋಯ್ತದೋ ಮನೆ ಹೇಳ್ತಾ ಇದ್ದಾರೆ, ನಿಮ್ಗೆ ತಾಯಿ ಮಗ ಇಬ್ರು ಚೇಂಜ್ ಆಗ್ಬೇಕು, ನೀವು ಚೇಂಜ್ ಆಗ್ಬೇಕು. ನೀವು ನಿಮಗೆ ಹೇಳ್ತಾ ಇದ್ರೆ ನೀವು ಗೊತ್ತಾಗ ಕಠಿಣ ಆಗ್ತದೆ. ಇಬ್ರು ನೀವು ಮಾಂಸವನ್ನು ಓಡಾಡ್ತಾ ಇದ್ರ ನೀವು ಮನಸ್ಸನ್ನು ನೀವಾಗಿ ಕಠಿಣ ಮಾಡ್ಕೊಳ್ತಾರೆ. ದೇವರಲ್ಲ, ದೇವ್ರು ನಿಮ್ಗೆ ಕುಸಿತ ಕೊಟ್ಟರೆ ನೀವು ದೇವರಿಗೆ ಸ್ತೋತ್ರ ಹೇಳ್ತಾ ಇಲ್ಲ, ಕಠಿಣ ಮಾಡ್ಕೊಳ್ತಾ ಇದ್ದಾರೆ. ನೀವು ಸ್ತೋತ್ರ ಮಾಡೋರಾದ್ರೆ ಯಾಕೋಬನ ಹೆಂಗೆ ಬ್ಲೆಸ್ ಮಾಡೋದು ಅದೇ ಆಶೀರ್ವಾದ ಬರ್ತಾ ಇದೆ. ಇವತ್ತಂದ್ರೆ ಯಾಕೋಬನ ಇಸ್ರಾಯೇಲ್ ದೇಶವಾಗಿ ಮಾರ್ಪಟ್ಟಿದೆ, ಸ್ತುತಿ ಮಾಡೋದು. ನೀವು ಸರಿಯಾಗಿ ಸ್ತೋತ್ರ ಮಾಡ್ತಾ ಇಲ್ಲ. ನೀವು ದೇವರು ಹೃದಯ ನೋಡು, ದೇವರು ಹೃದಯ ನೋಡು. ಪ್ರಿಯ ಕರ್ತನೇ ಆದರಿಸಿ ನಡೆಸಯ್ಯ, ಪವಿತ್ರಾತ್ಮನೇ ಪ್ರಿಯ ಕರ್ತನೇ ಆದರಿಸಿ ನಡೆಸಯ್ಯ. ನಿನ್ನ ಮಾರ್ಗವ ತಿಳಿಸಯ್ಯ, ನಿನ್ನ ಚಿತ್ತ ಕಲಿಸಯ್ಯ.
ಕಣ್ಣನೆ ನೆರಳೆ ಬಿರುಗಾಳಿಗೆ ಆಶ್ರಯವೇ, ಕಡು ಬಿಸಿಲಲ್ಲಿ ತಣ್ಣನೆ ನೆರಳೆ ಬಿರುಗಾಳಿಗೆ ಆಶ್ರಯವೇ, ಘೋರ ಮಳೆಯಲು ಕಾಯುವವನೇ ನನ್ನ ಗೂಡಾರವೇ, ಘೋರ ಮಳೆಯಲು ಕಾಯುವವನೇ ನನ್ನ ಗೂಡಾರವೇ, ಪವಿತ್ರಾತ್ಮನೇ ಪ್ರಿಯ ಕರ್ತನೇ
Amen. Hallelujah. Amen. Hallelujah. Amen. ಎಲ್ಲ ಹೆಸರು ಕರೆದವ್ರು ಮುಂದೆ ಹೋಗಿ ಶಬೀರ್ ರೇಷ್ಮಾ ಫೈ ಮುಂದೆ ಹೋಗ್ರಿ. ಅವರ ಸುಧಾ ಶಿವಣ್ಣ ಮುಂದೆ ಹೋಗಿ. ಸುಧಾ ಶಿವಣ್ಣ ಮುಂದೆ ಹೋಗಿ. ಶಿವಣ್ಣ ಮುಂದೆ ಹೋಗಿ. ರವ ಶರವ ರವ ಕರವರ ಲವ ಲಮ ಯಶೋಧ ಮುಂದೆ ಹೋಗಿ. ಶೇರು ರವ ಲವ ಹೋಗ್ತೀನಿ ಅಂತ ಆಕ್ಟಿಂಗ್ ಮಾಡೋದು ಬೇಡ. ಹಾಗಣಿ ಆಕ್ಟಿಂಗ್ ಬೇಡ. ಅದು ನಡೆಯಲ್ಲ. ಆಕ್ಟಿಂಗ್ ನಡೆಯಲ್ಲ ಜಾಸ್ತಿ ದಿನ ನೀನು ಬಿಟ್ಕೊಳ್ಳೋದು. ನೀನು ದೇವರಿಗೆ ಹೆಂಗಿರ್ತೀಯ ಮನೇಲಿ ಹಂಗೆ ಇರ್ಬೇಕು ಅಷ್ಟೇ. ದೇವ್ರು ಕೇಳ್ತಾರಲ್ಲಿ ಆಲಯದಲ್ಲಿ ನೀವು ಹೆಂಗೆ ಸೈಲೆಂಟ್ ಆಗಿದ್ರೆ ಮನೇಲಿ ಹಂಗೆ ಇರ್ಬೇಕಾಗಲ್ಲ ಅಷ್ಟೇ. ನೀವು ದೇವರಿಗೆ ಪ್ರತಿಯೊಂದು ವಿಷಯವನ್ನು ಯಾವ
ಬಿಟ್ಕೊಟ್ಟೆ ಅಂತ ಹೇಳ್ತಾ ಇದೀಯ, ಬಟ್ ದೇವ್ರು ಕೇಳ್ತದ್ದು 100ಕ್ಕೆ 100 ಕೇಳ್ತದ್ದು. Holy Spirit, oh Rima Kali Baba Baka Rishya Lavaka, oh Rima Kali Shia Lavaka, and wonderful. ಇನ್ನು ದೇವರ ಆತ್ಮನ ಕಾರ್ಯ ನಡೆಯಕ್ಕೆ ನೀನು ಬಿಟ್ಕೊಟ್ಟಾಗ ನಿನ್ನ ಲೈಫಲ್ಲಿ ಒಂದು ರಾಯಲ್ ತರ ದೇವರು ನಿನ್ನ ನಡೆಸ್ತಾನೆ. ಮಕ್ಕಳೆಲ್ಲ ಅದ್ಭುತ ಸಹಾಯ ಕೈಗಳಲ್ಲಿ ನನ್ನ ಅದ್ಭುತ ಕಾರ್ಯಗಳಿಗೆ ನಾನು ತಡೆಯಾಗಲಿಲ್ಲ. ನನ್ನ ಮಾತುಗಳು ನನ್ನ ಆಕಾರ ನನ್ನ ಸಿಟ್ಟು ಅದು ತಡೆಯಾಗಿರ್ಬೋದು. ನಾನು ಒಪ್ಕೊಳ್ತೀನಿ. ನಾನು ಒಂದ್ಸಾರಿ ಕ್ಷಮಿಸು. ಕ್ಷಮಿಸಿ ಯೇಸು. ಒಂದ್ಸಾರಿ ಕ್ಷಮಿಸ್ಬಿಡು. ನಾನು ಯಥಾರ್ಥವಾಗಿ ಪರಿಶುದ್ಧವಾಗಿ ಜೀವಿಸ್ತೀನಿ. ಮಾಡಿ ಅದಕ್ಕಿಂತ ಮಾಡಿ ಸಾಕಾಗ್ತಲ್ಲ, ನೀವು ಮಾಡೋದು ಸಾಕಾಗ್ತಲ್ಲ, ಅದನ್ನೇ ಹೇಳ್ತದೇನು. ಎಸ್ ಇನ್ನು ಎಸ್ ಒಬ್ಬೊಬ್ಬರು ಅದೇ ಹೇಳ್ತಿದ್ದಾರೆ. ಮೀನಜಿಯಿಂದ ಹಿಡಿದು ಶಾರದಾಜಿಯಿಂದ ಹಿಡಿದು ಅದನ್ನೇ ಹೇಳ್ತಾ ಇದ್ದಾರೆ. ಎಸ್ ಎಸ್ ಓ ರಿಮಾ ಮಾತಾ ರಿಮಾ ಶಿಯಾ ಲಾವಾ ಕಾಲಿಯಾ ಲಾವಾ ಓ ರಿಮ್ ಇನ್ನು ನಾನು ಪರಿಶುದ್ಧ ಜೀವಿಸ್ತೀನಪ್ಪ. ಇನ್ನು ನಿತ್ಯ ಮೀರಿ ನಾನು ಭಕ್ತಿ ಮಾಡ್ತೀನಿ. ಭಕ್ತಿ ಮಾಡ್ತೀನಿ. ಭಕ್ತಿ ಮಾಡ್ತೀನಿ. ಎಕ್ಸ್ಟ್ರಾ ಮೈಲ್ ಹೋಗ್ತೀನಿ. ಮಿತಿ ಮೀರಿ ಭಕ್ತಿ ಮಾಡ್ತೀನಿ. ನಾನು ಕ್ಷಮಿಸು, ನನ್ನ ಕ್ಷಮಿಸು ಅಂತ ಹೇಳೋದಾಗಲಿಲ್ಲ. ಮಾತಿಂದ ಹಿಡಿದು ನಿಮ್ಮ ನಡವಳಿಕೆಯಿಂದ ಹಿಡಿದು ದೇವವಾಕ್ಯ ಹೇಳ್ತದೆ. ಕುಚೋದ್ಯ ಮಾತು, ಅಳತೆ ಮಾತು, ಭಕ್ತಿ ಹೀನರು ದೇವರ ಸಾನ್ನಿಧ್ಯದಿಂದ ತಪ್ಪಿಸುತ್ತದು. ಅಳತೆ ಮಾತು, ದುರಾಚಾರ, ಕೆಟ್ಟ ಮಾತುಗಳು ಜೀಸಸ್ ಅವ್ರ ಬಗ್ಗೆ ಮಾತಾಡೋದು ದೇವರ ಸಾನ್ನಿಧ್ಯದಿಂದ ತಪ್ಪಿಸುವಂಥದ್ದು. ಆ ದೊಡ್ಡ ಸ್ಪಿರಿಟ್ ದೇವ ಸೈತಾನ್ ಅದು. ಸೈತಾನ್ ಓಟನ ನಿಮ್ಮನ್ನು ಬಿಟ್ಟು ಅದನ್ನು ಸ್ತುತಿ Get out in the name of Jesus. Get out. ಎಷ್ಟೋ ಸಾರಿ ಸಂತೋಷವಾಗಿ ಇದಕ್ಕೆ ಟ್ರೈ ಮಾಡಲು ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಯಾಕೆಂದ್ರೆ ಬೇರೆ ಕಡೆ ಗಮನ ಕೊಟ್ಟಿದ್ದೀವಿ. ಅದು ನಿಮ್ಮನ್ನು ಆಳ್ವಿಕೆ ಮಾಡಕ್ಕೆ ಒಳಗಡೆ ಬರಕ್ಕೆ ಕೊಡ್ತಾರೆ. Hallelujah.
ಚಿಂತೆ ನನಗೆ ಇಲ್ಲ, ಭಯ ಇಲ್ಲ, ಚಿಂತೆ ನನಗೆ ಇಲ್ಲ. ಯಾವ ಭಾಗದಲ್ಲೂ ಸೈಕಲ್ ಒಳಗಡೆ ಇಂಚಿಲ್ಲ, ಇಂಚೆ ಆಗಂಗಿಲ್ಲ, Get out. ಇಂಚೆ Get ಆಗಂಗಿಲ್ಲ. out in the name of ಯಾವ Jesus. ಭಾಗದಲ್ಲಿ ಏನೇ ಕಾಣುತ್ತೋ ಅದರಲ್ಲಿ ಆಗಂಗಿಲ್ಲ. ಎಲ್ಲ ಸೈಕಲ್ Amen. ಇಲ್ಲ, ಶಪಿಸ್ತಾ ಇದ್ದೀನಿ. Hallelujah. ಶಪಿಸ್ತಾ ಇದ್ದೀನಿ. ಇಲ್ಲ, Yes, ಶಪಿಸ್ತಾ ಇಲ್ಲ. get out. ಶಪಿಸ್ತಾ ಇಲ್ಲ. Get out. ಹೋಗು. ದೇವರು ಹೋಗು, ಹೋಗು, ಸಮೇತ ಹೊರಗಿಲ್ಲ, ಕಿತ್ಕೊಂಡು. ಹೊರಗಿಲ್ಲ, ಹೋಗು. ದೇವರು ಸಮೇತ ಕಿತ್ಕೊಂಡು ಬರಂಗಿಲ್ಲ. Get out. Get out. ದೇವರು ಸಮೇತ ಕಿತ್ಕೊಂಡು. Get out. Get out. ನೀವು ಯಾವಾಗ ಆರಾಮಾಗಿರ್ತೀರಾ, ಫೈನಾನ್ಸ್ ಬಂದು ಎಲ್ಲ ಬಂದು ಆರಾಮಾಗಿರ್ತೀರಾ, ಆ ಕಡೆ ನಿಮ್ಮದು ನಿಮ್ಮ ಮಾತು ಚೇಂಜ್ ಆಗುತ್ತೆ. ಅಲ್ಲಿಂದ ಬರಕ್ಕೆ ನೋಡ್ತಾನೆ, ಅಲ್ಲಿಂದ ಬರಕ್ಕೆ ನೋಡ್ತಿರ್ತಾನೆ. ಹುಷಾರ್. ಗೋರಿ ಮಾಕ ನಿಶಿಯ ಲಬ ಕಲಬ ಗೋರಿ ಮಾ ಎಲ್ಲ ಹೇಳಿ. ನನಗೆ ಎಲ್ಲ ಯಾವ ಭಾಗದಲ್ಲೂ ನೀನು ಬರಂಗಿಲ್ಲ. ನನ್ನ ಮನೆ ಯಜಮಾನ ಯೇಸು, ಯಾವ ಯೇಸು. ಭಾಗದಲ್ಲೂ ಬರಂಗಿಲ್ಲ. ನನ್ನ ಮನೆ ಯಜಮಾನ ಯೇಸು. ಯಾವ ಭಾಗದಲ್ಲೂ ಬರಂಗಿಲ್ಲ. ನನ್ನ ಮನೆ ಯಜಮಾನ ಯೇಸು. ನನ್ನ ಸಂತೋಷ ಯೇಸು. ನನ್ನ ಸರ್ವಸ್ವ ಯೇಸು. ನನ್ನ ಜೀವನ ಯೇಸು. ನಾನು ಬದುಕಿರುವುದು ಯೇಸುವಿಗಾಗಿಯೇ. ಬದುಕುವುದು ಕ್ರಿಸ್ತವೇ, ಸಾಯುವುದು ಲಾಭವೇ. ಎಲ್ಲರೂ ಬಾಯಿ ನಿಲ್ಲಿಸಬಾರ್ದು. ಹೇಳ್ತಾನೆ ಬಾಯಿ ಅವಕಾಶ ಇದೆ. ಇಲ್ಲಿ ತನಕ ನೀವು ಬಂದಿದ್ದೀರ ನಿಮ್ಮ ಜೀವನದಲ್ಲಿ. ಇದು ಯೇಸು ನಂಬಲು ಅತಿಶಯವಾದ ವಿಷಯ. ಇಲ್ಲಿ ತನಕ ಬಂದಾಗಿದೆ. ಇಲ್ಲಿ ಬಂದು ಯಾವಾಗಲೂ ದೇವರನ್ನ ಸ್ತುತಿ ಮಾಡಿ ದೇವರ ನಾಮವನ್ನು ಕೊಂಡಾಡ್ತೀನಿ. ಲೋಕಕ್ಕೆ ಸಂಬಂಧಪಟ್ಟಿದ್ದು ನನಗೆ ಇರಂಗಿಲ್ಲ. ಲೋಕಕ್ಕೆ ಸಂಬಂಧಪಟ್ಟಿದ್ದು ನನಗೆ ಇರಲಿಲ್ಲ. ನನಗೆ ಸಂಬಂಧಪಟ್ಟಿದ್ದು ನನಗೆ ಬರಂಗಿಲ್ಲ. ನಾನು ಯಾವಾಗಲೂ ದೇವರನ್ನ ಸ್ತುತಿ ಮಾಡುವಂತ ವ್ಯಕ್ತಿ ನಾನು. ದೇವರನ್ನ ಸ್ತುತಿ ಮಾಡುವಂತ ವ್ಯಕ್ತಿ ನಾನು. ದೇವರನ್ನ ಹಾಡಿ ಹೊಗಳಿ ಸ್ತುತಿ ಮಾಡೋ ವ್ಯಕ್ತಿ ನಾನು. ದೇವರನ್ನ ಹಾಡಿ ಹೊಗಳಿ ಸ್ತುತಿ ಮಾಡೋ ವ್ಯಕ್ತಿ ನಾನು. ಯೇಸಪ್ಪ, ಮಹಿಮೆ, ಮಹಿಮೆ, ಮಹಿಮೆ 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 ಮಹಿಮೆ. ಹಲ್ಲೆಲೂಯಾ. ಎಲ್ಲರೂ ಯೇಸಪ್ಪನಿಗೆ ಜೋರಾಗಿ ಸ್ತೋತ್ರ. ಹಲ್ಲೆಲೂಯಾ. ಎಲ್ಲರೂ ಮಹಿಮೆ ಹೇಳಿ. ಯೇಸುವೇ ಮಹಿಮೆ ಬರಲಿ. ಆಮೆನ್. ಯೇಸುವೇ ಮಹಿಮೆ. ಸ್ತುತಿಸಿದರೆ ಸೈತಾನ ನೋಡುವ, ಸ್ತುತಿಸಿದರೆ ಯೇಸು ಬರುವ. ಇಲ್ಲಿದೆ. ಸ್ತುತಿಸಿದರೆ ಸೈತಾನ ಇಲ್ಲ. ಅವ್ನು ನೆನಪಿಟ್ಕೊಳ್ಳಿ, ಅವ್ನು ಬರೋದು ಕರೆಯಂಗಿಲ್ಲ. ಅವನು ಸ್ತುತಿಸಿದರೆ ಆಮೇಲೆ ಏಸಪ್ಪ ಬರ್ತಾರೆ ನಮ್ಮ ಜೊತೆ. ಒಂದು ಲೈನ್ ಎಲ್ಲರೂ ಸ್ತುತಿಸಿದರೆ ಸೈತಾನ ನೋಡುವ, ಸ್ತುತಿಸಿದರೆ ಯೇಸು ಬರುವ. ಸ್ತುತಿಸಿದರೆ ಸೈತಾನ ನೋಡುವ, ಸ್ತುತಿಸಿದರೆ ಯೇಸು ಬರುವ. ಸ್ತುತಿಸಿ ಹಾಡಿ ಕೋಟೆಯ ಕೆಳಗೆ ನಲಿದು ಹಾಡಿ ಎರಿಕೋ ಹಿಡಿಯುವ. ಸ್ತುತಿಸಿ ಹಾಡಿ ಕೋಟೆಯ ಕೆಳಗೆ ನಲಿದು ಹಾಡಿ ಎರಿಕೋ ಹಿಡಿಯುವ. ಸ್ತುತಿಸಿದರೆ ಸೈತಾನ ನೋಡುವ, ಸ್ತುತಿಸಿದರೆ ಯೇಸು ಬರುವ. ಸ್ತುತಿಸಿದರೆ ಸೈತಾನ ನೋಡುವ, ಸ್ತುತಿಸಿದರೆ ಯೇಸು ಬರುವ. ಹಲ್ಲೆಲೂಯಾ. ದಾವೀದ ಹಾಡಲು ಸೌಲನಿಗೆ ಬಿಡುಗಡೆ. ದಾವೀದ ಹಾಡಲು ಸೌಲನಿಗೆ ಬಿಡುಗಡೆ. ಕಳವಳ ನೀಗಿತು, ಸಾಂತ್ವನ ಸಿಕ್ಕಿತು. ಕಳವಳ ನೀಗಿತು, ಸಾಂತ್ವನ ಸಿಕ್ಕಿತು.
ಕೋಟೆಯ ಕೆಡವಿ ನಲಿದು ಹಾಡಿ ಎರಿಕೋ ಹಿಡಿಯುವ ಸ್ತುತಿಸಿ ಹಾಡಿ ಕೋಟೆಯ ಕೆಡವಿ ನಲಿದು ಹಾಡಿ ಎರಿಕೋ ಹಿಡಿಯುವ ಸ್ತುತಿಸಿದರೆ ಸುಖ ನೋಡುವ ಸ್ತುತಿಸಿದರೆ ಯೇಸು ಬರುವ ಸ್ತುತಿಸಿದರೆ ಸುಖ ನೋಡುವ ಸ್ತುತಿಸಿದರೆ ಯೇಸು ಬರುವ. Glory, ಮಹಿಮೆ 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 ಸ್ತೋತ್ರ 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 ಬರ 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 ಶಮ ಮರ ಬೋರ ಬಾರ ಬೋರ ಬಾರ. ಯಮಾನ ಸ್ತುತಿ ಬೈಬಲ್ ಹೇಳ್ತದೆ ವಾಕ್ಯ, ನೀತಿವಂತನ ಮನೆಯಲ್ಲಿ ಉತ್ಸಾಹ ಜಯಗಳು. ಸ್ತುತಿಗಳ ಮಧ್ಯದಲ್ಲಿ ಯೇಸು ವಾಸ ಮಾಡ್ತಾನೆ. ಯೇಸು ವಾಸ ಮಾಡೋ ಸ್ಥಳನೇ ನಾನು. ಯೇಸು ವಾಸ ಮಾಡೋ ಸ್ಥಳನೇ ನಾನು. ಇದೇ ಯೇಸಪ್ಪನ ಮನೆ. ಇದೇ ಯೇಸಪ್ಪನ ಮನೆ. ದೇವರ ಆಲಯ ಇದು. ಇದೇ ದೇವರ ಆಲಯ. ಯೇಸು ನನ್ನೊಳಗಿದ್ದಾರೆ ನೋಡಿ. ಯೇಸು ನನ್ನೊಳಗಡೆ ಇದ್ದಾರೆ. ಅದು ಪರಿಶುದ್ಧವಾದ ಆಲಯ ಇದು. ಇದು ಪರಿಶುದ್ಧವಾದ ಆಲಯ. ಕಣ್ಬಿಡಿ. ನನ್ನ ದೇವರು ರಾಜಾಧಿರಾಜ. ಕರ್ತಾಧಿಕರ್ತ. ಉನ್ನತನಾದ ದೇವರು ನನ್ನ ದೇವರು. ಉನ್ನತನಾದ ದೇವರು ನನ್ನ ದೇವರು. ಪರಿಶುದ್ಧನಾದ ಪರಿಶುದ್ಧನಾದ ದೇವರು. ದೇವರು. ಭೂಮಿ ಆಕಾಶವನ್ನು ಉಂಟು ಮಾಡಿದ ದೇವರು. ಭೂಮಿ ಆಕಾಶವನ್ನು ಉಂಟು ಮಾಡಿದ ದೇವರು. ಪರಿಶುದ್ಧವಾದ ದೇವರು. ಈ ಆಲಯದಲ್ಲಿ ವಾಸ ಮಾಡಬೇಕಾದ್ರೆ ಈ ಆಲಯದಲ್ಲಿ ವಾಸ ಮಾಡುವಾಗ ಯೇಸು ನಾಮದೆಲ್ಲ ಪರಿಶುದ್ಧ ಆಗಲಿ. ಯೇಸು ನಾಮವೆಲ್ಲ ಪರಿಶುದ್ಧ ಆಗಲಿ. ಎಲ್ಲ ಪ್ಯೂರ್ ಆಗಲಿ. ಎಲ್ಲ ಪ್ಯೂರ್ ಪರಿಶುದ್ಧ ಆಗಲಿ. 100ಕ್ಕೆ 100 ಪರಿಶುದ್ಧ. 100ಕ್ಕೆ 100 ಬಿಡುಗಡೆ. 100ಕ್ಕೆ ಯೇಸು ಬರ್ತಾ ಇದ್ದಾರೆ. ಸರಿಯಾಗಿ ಈಗಲೇ ಸರಿಯಾಗಿ ಕಾರ್ಯ ಮಾಡಿ. ಕಾಯಿಲೆ ಇರಂಗಿಲ್ಲ ಈ ಶರೀರ. ಬೇಸರ ಇಲ್ಲ, ಸಿಟ್ಟು ಕೋಪ ಇರಂಗಿಲ್ಲ, ಅಹಂಕಾರ ಇರಂಗಿಲ್ಲ. ಅಶುದ್ಧವಾದ ಯಾವುದು ತನ್ನಂಗಿಲ್ಲ ಇಲ್ಲಿ. ಪರಿಶುದ್ಧವಾದ ದೇವರು. ಶುದ್ಧಿಯಾದ Get out in the name of Jesus. Get out in the name of Jesus. Get out. ಹೋಗ್ತಾ ಇರಲಿ ಈಗಲೇ. Get out. ಎಲ್ಲ ಯೇಸು ನಾಮದಲ್ಲಿ ಶುದ್ಧ ಆಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಶುದ್ಧಿಯಾಗಲಿ. ಕಾಯಿಲೆ ಶರೀರದಲ್ಲಿ ಇಲ್ಲ. ಇನ್ಫೆಕ್ಷನ್ ಯಾವುದು ಬರಂಗಿಲ್ಲ. ಯೇಸುವಿನ ನಾಮದಲ್ಲಿ ಎಲ್ಲ ರೀತಿಯ ಬಿಡುಗಡೆ. ಯಾವುದು ಬಾಧೆ ಬರಂಗಿಲ್ಲ. ರಾಜ ಕರ್ತಾಧಿಕರ್ತ ನನ್ನೊಳಗೆ ಇದ್ದಾನೆ. ನಾನು ಕಿಂಗ್, ರಾಜ್ಯ ವಂಶಸ್ಥನಾನು, ರಾಜ್ಯದ ಥರನೇ ಇರ್ತೀನಿ ನಾನು. ಆಮೇನ್.
4 ದಿನ ಆಗಿರೋದಷ್ಟೇ. ಶುಕ್ರವಾರ ಶನಿವಾರ ಭಾನುವಾರ 3 ದಿನ ಇಲ್ಲೇ ಸಿಗ್ತೀವಿ. ಆ 4 ಡೇಸ್ ಏನು ಅನ್ಕೊಂಡ್ಬಿಟ್ಟಿರ್ತಾನೆ ಎಲ್ಲ ಪತ್ರ ಓಡೋದು 4 ದಿನ ಚೆಕ್ ಮಾಡಿ ಯಾವ್ದು ಇದೆಯಾ ಪಾಪುಗೆ ಸಖತ್ತು ಜ್ವರ ಇದ್ದವಳು ಮುಟ್ಟಕ್ಕೆ ಆಗ್ತಿರಲಿಲ್ಲ. ತುಂಬಾ ಜ್ವರ ಇತ್ತು. ಕಂಪ್ಲೀಟ್ ಗುಣ ಆಗಿದೆ. ಕೋಟಿ ಸ್ತೋತ್ರ. ಆಮೆನ್. ಜ್ವರ ಇದೆ ಸ್ವಲ್ಪ ಗುಣ ಮಾಡಿ ಬರೋದನ್ನ ಆ ಕಾಯಿಲೆನ ಮಗುವಿಗೆ ಮುಟ್ಟೋದಲ್ಲ ಇನ್ಮೇಲೆ ಆಮೇಲೆ ಹೋಗಿ ಬೇಕಪ್ಪ ಇರೋದು ದೇವರ ಗುಣ ಗುಣವೇ ಇರೋದು. ಹೋಗ್ಲಿ ಹೆಣ್ಮನೆ ಓಡ್ತೀನಿ ಮೇಲೆ ಬಾಳೆ ಆಮೇಲೆ ಬೇರೆ ಯೇಸು ನಮಗೆ ಸ್ತೋತ್ರವಾಗಿ ನಮ್ಮ ಪ್ರಾರ್ಥನೆ ಯೇಸಪ್ಪ ಎಚ್ಚರಿಕೆ ಕಥೆಗೆ ಸ್ವೀಕರಿಸಿ ಆಶೀರ್ವಾದ ಸ್ವೀಕರಿಸಿ ನಾನು ಎಚ್ಚರಿಕೆ ಸರಿಪಡಿಸಿಕೊಂಡು ನಡೆಯುತ್ತೇನೆ ಎಂದು ಪ್ರಾರ್ಥನೆ ಮಾಡುತ್ತಿದ್ದೆ. ಪತ್ರ ಏನಿದ್ರು ಮಾತಾಡಿಸಬಂತ ಅದೇ ಪ್ರಕಾರ ಅಲ್ಲಿ ಎಚ್ಚರಿಕೆ ಬಂತು. ಅಲ್ಲಿ ಎಚ್ಚರಿಕೆ ನಾನು ಸ್ವೀಕರಿಸಿ ನಾನು ಬದಲಾಗ್ತೀನಿ. ಯೇಸಪ್ಪ ಹೇಳಿದ ಪ್ರಕಾರ ನಾನು ಬರ್ತೀನಿ. ಅದಕ್ಕಾಗಿ ದೇವರಿಗೆ ನಾನು ಒಂದು ವಾರದಿಂದ ಭಕ್ತಿ ಕಡಿಮೆ ಮಾಡ್ತಾ ಇದ್ದೇನಲ್ವಾ ಅದೇ ಯಾರ ನನ್ನ ಹತ್ರ ದುಡ್ಡಿಸ್ಕೊಂಡು ಅವ್ರು ಕೊಟ್ಟಿರಲಿಲ್ಲ. ಅವ್ರು ಕೊಟ್ಟಿದ್ದಕ್ಕೆ ನೀವು ಕೊಟ್ಟೆ ದುಡ್ಡಾದ ಬರೀವೆ ಆಮೇಲೆ ಮಸುವಾದಿಗೆ ಬೇಜಾರಾಗೋದು ನನಗೆ ಪ್ರೇರಣೆ ಮಾಡ್ಕೊಂಡು ಇವಾಗ 3 ದಿವಸ ಮತ್ತೆ ಅರ್ಧವತಿ ಕಂಡೆ 2 ವರ್ಷಕ್ಕೆ ಮಾಡಿ ಹೋಗ್ತಾರ ಅದು ಹಾಕಿ ಕರೆಕ್ಟಾಗಿ ಕಾಣಿಸ್ಕೊಳ್ಳೋದು ಮಾತಾಡೋರು. ಆಮೇಲೆ ಸ್ವಲ್ಪ ಏನು ಸ್ವಲ್ಪ ಸ್ವಲ್ಪ ಇವಾಗ ಇವ್ರು ಮುಖಾಂತರ ನನಗೆ ಮಾತಾಡಪ್ಪ ನಾನು ತಪ್ಪು ಮಾಡಿದ್ರೆ ನನಗೆ ಒಳ್ಳೆಯ ದುಡ್ಡಿಗೆ ನಾನು ಹೋಗಿ ನೆನಿಬೇಕಪ್ಪ ನನ್ನ ಭಕ್ತಿ ಜಾಸ್ತಿ ಮಾಡಬೇಕಪ್ಪ ಅಂತ ನಂತರ ಏನು ಮಾಡಿ ಮನಸ್ಸಲ್ಲೇ ಮಾಡಿಸ್ತಿದ್ದೆ. ದೇವ್ರು ಮಾತಾಡಿದ್ದೇವೆ ಬೇಜಾರು ಕೊಟ್ಟಿದ್ದಾರೆ ಏಸಮ್ಮನ ಕೊಟ್ಟಿದ್ದು ಆ ಥರ ಇರ್ಬೇಕಾದ್ರೆ ಬೇಜಾರು ಮಾಡ್ಬಿಟ್ಟು ಬಂದ್ಬಿಡ್ತಾನೆ ಇಲ್ಲಿ ಭಕ್ತಿ ಕಿತ್ತೋಗಿರ್ತಲ್ಲ ಆಮೇಲೆ ಹ್ಯಾಪಿ ಆಗಿದ್ದೀನಿ ನಾನು ಯಾವಾಗ ಹಂಗೆ ಮಾಡ್ತಾನೆ ಚೆನ್ನಾಗಿ ಗೆಜ್ಜೆ ಹೇಳ್ತಾರೆ ನಾನು ದೇವರ ಸ್ತುತಿ ಮಾಡ್ತೀನಿ ಅಲ್ಲೇ ಬಿಗಡೆ ಭೂಕಂಪ ಆಗಿದ್ದು ಅದೇ ಸಾಕ್ಷಿ ಬೇಕ ಥ್ಯಾಂಕ್ ಯು ಅದೇ ರೀತಿ ನನ್ನ ಮನೆಯಲ್ಲಿ ತುಂಬಾ ಕಡೆ ಪ್ರಯತ್ನ ಮಾಡ್ಕೊಂಡಿದ್ದೆ. ದೇವರೇ ನನ್ನ ಕ್ಷಮಿಸಪ್ಪ, ನನ್ನ ಜೀವನ ಉಳಿಸಿದೆಯಪ್ಪ ದೇವರೇ, ನಾನು ಬದುಕಿರೋದನ್ನು ದೇವರು ಕೃಪೆ. ಮತ್ತೆ ನನ್ನ ಶೋಭಕ್ಕೆ ಪಾಸ್ಟರ್ಗಳು ಯಾರ ಹತ್ರ ಇಬ್ಬರಲ್ಲಿ ಒಬ್ಬರ ನನ್ನ ಹತ್ರ ಮಾತಾಡಬೇಕಪ್ಪ. ನಾನು ಏನು ತಪ್ಪಿದ್ರು ಅವರು ಹೇಳ್ಬೇಕು ನನಗೆ ನನ್ನ ನೆನಪಿನ ತಪ್ಪುಗಳನ್ನು ಬಿಟ್ಟು ನಾನು ನೆನಪಿದ್ದೇನಪ್ಪ ಅಂತ ಪ್ರೇಯರ್ ಮಾಡ್ಕೊಂಡಿದ್ದೆ. ದೇವರು ಅದೇ ರೀತಿ ಕಠಿಣವಾಗಿದೆ ಮನಸ್ಸು ಅಂತ ಹೇಳಿದ್ರು. ಶೋಭಕ್ಕ ದೇವರಿಗೆ ಕೊಡಿಸ್ತಾರ ನನಗೆ ಕಠಿಣವಾಗಿದೆ ಬಿಟ್ಟು ಬರ್ತೀನಿ ದೇವರು ಕೋಟೆ ಕಠಿಣ ಮಾಡ್ಕೊಳ್ತಾ ಇರ್ತಾನೆ ಕಟ್ಟೆ ಕಠಿಣ ಹೇಳ್ಬೇಕು ಬಾಯ್ತದಲ್ಲಿ ಇದೇ ಸಾಕ್ಷಿ ಹೇಳ್ಬೇಕು ಅವ್ರದೇ ನಾ ಕಠಿಣ ಮಾಡ್ಕೊಳ್ತಾ ಇಲ್ಲ ಅವರು ಕಠಿಣ ಯಾವಾಗ ಇಸಲ್ ಮಾಡ್ಕೊಂಡ್ರು ದೇವ್ರ ಮೈಮಿ ನೋಡಕ್ಕಾಗಿಲ್ಲ ಸೀಕ್ರೆಟ್ ಅವ್ರು ನಮ್ಮ ಮಧ್ಯದಲ್ಲಿ ದೇವ್ರು ಕರ್ಕೊಂಡ್ ಬರ್ತಾ ಇದ್ದಾರೆ ಕಠಿಣ ಮಾಡ್ಕೊಂಡ್ರು ಅವಾಗ ದೇವ್ರದ್ದು ನೋಡಕ್ ಫುಲ್ ಕಂಪ್ಲೀಟ್ ಆಶೀರ್ವಾದ ನೋಡಕ್ಕಾಗಿಲ್ಲ ನಿಮಗೆ ದೇವ್ರ ಕಾಲು ಕಟ್ ಮಾಡಿ ಉಳಿಸಿದರೆ ನೀವು ಎಷ್ಟು ಕೂತ್ಕೊಂಡು ದೇವರಿಗೆ ಮುಂದಾಡಿ ದೇವರಿಗೆ ಸ್ತೋತ್ರ ಮಾಡಿಸಕ್ಕಾಗಲ್ಲ ಅಲ್ಲೆಲ್ಲೂಯಾ ಕಠಿಣ ಇದ್ದು ಶೋರ್ ಒಪ್ಕೊಳ್ತಾ ಇದ್ದಾರೆ ಈಗ ದೇವರು ಅದನ್ನ ಬೇರೆ ಸಾಕ್ಷಿ ಅದೇ ರೀತಿ ಹೇಳಿದ್ರು ಅದು ವಾಕ್ಯ ಓದ್ತಾ ಇರ್ತಾರೆ ಅದು ನಿಜ ಮಾತ್ರ ಸತ್ಯ ಇದರಲ್ಲಿ ಓದ್ಕೊಳ್ತೀನಿ. ಅದೇ ರೀತಿ ದೇವರು ನನಗೆ ಕೃಪೆ ನೀಡಿದ್ದಾರೆ. ಈಗ ವಾಕ್ಯ ಓದ್ತಾ ಇರೋದ್ರಿಂದ ನಿಜ ನೀವು ಮೇಲ್ಮೇಲೆ ಹೋಗ್ತಿರೋದು ಇದು ವಾಕ್ಯ ಓದ್ತಾ ಇರ್ಬೇಕಾದ್ರೆ ಇವೆರಡೂ ಸ್ಟಾರ್ಟ್ ಆಗಿದೆ ದೇವ್ರ ಕಾರ್ಯ ಶುಕ್ರವಾರ ಬರ್ತಿದ್ದಲ್ಲ ಅವಾಗ ಇದು ನಂಬರ್ ನನಗೆ ಯಾವ ರೀತಿ ಅಕ್ಷರ ಏನಿದ್ರು ನಾನು ಹೋಗ್ತಾ ಇರ್ಬೇಕು ಅನ್ನೋದು ಇದಾಗಿಲ್ಲ ಮಕ್ಕಳಿಗೆ ಕಳಿಸ್ಬಿಡಿ ಅಂತ ಹೇಳಿದೆ. ಆ ಕ್ಷಣ ಅವತ್ತಿಂದ ನಾನು ಇನ್ನೂ ಹೇಳಿದೆ ಯಾಕೆಂದ್ರೆ ಒಂದು 2-3 ದಿನ ಮತ್ತೆ ನೋವು ಬಂದರೆ ಸರಿ ಬರಲ್ಲ ಲಾಂಗಾಗಿ ಹೋಗ್ಬರ್ಬೇಕು ಅಂತ ಒಂದು ನನಗೆ 3 ಮಾತಿಂದೇ ಯಾವುದೇ ರೀತಿ ವಾಕ್ಯ ಓದ್ಕೊಂಡು ನಿಮ್ಗೆ ಸೀಕ್ರೆಟ್ ಅದನ್ನೇ ಈ ವಾಕ್ಯ ಇದೆಯಲ್ಲ ಜೀವ ಇದು ಜೀವನ ಬಂದಿದೀವ ಸಂತೋಷ ಸಿಕ್ಕಿಲ್ಲ ಸಮಾಧಾನ ಸಿಕ್ಕಿಲ್ಲ ಯಾಕಪ್ಪ ಈ ವಾಕ್ಯ ಓದ್ಬೇಕಾದ್ರೆ ಇದೆ ಎಲ್ಲ ಅದಕ್ಕಾಗಿರೋದು ಆರೋಗ್ಯ ಆಯುಸ್ಸು ಸಂಪತ್ತು ಭಕ್ತಿ ನಿತ್ಯ ಜೀವ ಇಲ್ಲದೆ ಬೈಬಲ್ ಒಳಗಿರೋದೆ ಯಾವಾಗಲೂ ಕಾದು ನನಗೆ ಸಂತೋಷಿಸಿದೆ ಇನ್ನೂ ವಾಕ್ಯ ಓದ್ತಾ ಓದ್ತಾ ಇನ್ನು ರಾಯಲ್ ಆಗಿ ನೋಡಿ ಆಶ್ಚರ್ಯ ಪಡಂಗಿದೆ ಅವ್ರ ಫ್ಯಾಮಿಲಿನ ಇಡೀ ಅನುಸಾರಿಗೆ ಅಳೋದಿರ್ಬೋದು ಅವ್ರು ಮೀರ್ಸಾಗಿ ದೇವ್ರವ್ರನ್ನ
ಒಂದನೇ ಭಕ್ತಿ ಮೇಲೆ ತೆಗೆದುಕೊಂಡು ಆಮೇನ್ ಆಮೇನ್ ಬೇರೆಯವರು ಹೆಸರಕ್ಕೆ ಹೋಗಲಿ ಯೇಸು ಸ್ವಾಮಿ ನನಗೆ ಬೇಸಪ್ಪನ ಮನೆಯಲ್ಲಿದ್ರು ನಿಮಗೆ ಅದ್ಭುತಗಳು ಆಗ್ತಿರೋ ಶಾಪಚ್ಚಿ ಅಂತ ಹೇಳಿದ್ರು. ನನ್ನ ತಪ್ಪು ನಾನು ಒಪ್ಕೊಂಡೆ ದೇವಸ್ಥೋತ್ರ. ಆಮೇಲೆ ನನ್ನ ತಪ್ಪು ನಾನು ಒಪ್ಕೊಂಡು ನನ್ನ ಮನೇಲಿ ಅರ್ಥ ಮಾಡ್ತಾ ಇದ್ದೆ. ದೇವ್ರಿಗೆ ನನ್ನ ಮನೇಲಿ ಇದ್ರು ನಂಗೆ ಅದ್ಭುತ ಮಾಡೋಕೆ ಆಗ್ತಿಲ್ಲ ಅಂತ ದೇವ್ರಿಗೆ ನೀವು ತಿಳಿಸಿರಪ್ಪ. ನಾನು ಏನು ತಪ್ಪು ಮಾಡಿದ್ರು ನನಗೆ ಕ್ಷಮಿಸ್ಬಿಟ್ಟು ನನಗೆ ಎಲ್ಲ ತಪ್ಪು ಪಾಪ ನಾನು ಅರ್ಥ ಮಾಡಿ ನಾನು ಬಿಟ್ಬಿಡ್ತೀನಿ. ದೇವ್ರಿಗೆ ನಾನು ಮಾಡಿದ ತಪ್ಪು ಪಾಪ ಅರ್ಥ ಮಾಡಿ ನಾನು ಬಿಟ್ಬಿಡ್ತೀನಿ. ನನ್ನ ಮನೇಲಿ ನೀನು ಅದ್ಭುತ ಮಾಡಬೇಕು ಸ್ವಲ್ಪ ನೀನು ನನ್ನ ಮನೇಲಿ ಇದೆಯಾ ಅಂತ ನೀವು ಗೊತ್ತಾಗ್ಬೇಕು. ನೀನು ನಾವು ಮೈವೇ ಆಗಬೇಕು ಅಂತ ನಾನು ದೇವರ ಪ್ರಾರ್ಥನೆ ಮಾಡ್ತಾ ಇದ್ದೆ. ಅದೇ ರೀತಿ ಅದ್ಭುತ ಮಾಡಿದ್ದಾರೆ. ದೇವರಿಗೆ ಕೋಟ್ಯವಾರು ಅನೇಕರಿಂದ ಅವ್ರು ಮಾಡೋ ತಪ್ಪಿಂದ ಸೈಟ್ ತಗೊಳೋಕೆ ರಿಜಿಸ್ಟರ್ ಆಗ್ದಲೇ ಎಲ್ಲ ಏನು ಆ ಕೈ ಬಿಡ್ತಾನೆ ಇಲ್ಲ. ಅರಿಕೆ ಮಾಡಿದ್ಮೇಲೆ ಏಸಪ್ಪ ನೋಡಿ ಮನೇಲಿ ಏಸಪ್ಪಿದ್ದಾರೆ ಮಿರಾಕಲ್ ಅಂತಿಲ್ಲ. ಮನುಷ್ಯನಿಗೆ ಫುಲ್ಲು ಬಟ್ಟೆ ಇಟ್ಕೋಬಹುದು. ನನ್ನ ಸ್ತೋತ್ರ ಮಾಡ್ತಿರ್ತಾನ ಅದನ್ನ ಹಿಡಿಯಲ್ಲ. ದೀನತೆ ದೇವ್ರಿಗೆ ಇಷ್ಟ ಆಗುತ್ತೆ. ಅವ್ರ ತಪ್ಪನ್ನ ಅರಿಕೆ ಮಾಡಿದ್ರು ಬೇರೆ ಹೇಳಿದ್ಮೇಲೆ ಅವ್ರ ತಪ್ಪು ಒಪ್ಕೊಂಡು ಈಗ ಅವ್ರಿಗೆ ದೇವ್ರು ಮಿರಾಕಲ್ ಮಾಡ್ತಾರೆ. ಅದೇ ಇರುತ್ತೆ. ದೇವಸ್ಥಾನ ಸ್ತೋತ್ರ. ಮೊನ್ನೆ ಪ್ರಥಮ ಕುಟುಂಬಕ್ಕೆ ಮನೆಗಾರ ಸುಸ್ತು ಅಂತ ಆಗ್ತಿತ್ತು. ಆಗ ಅಕ್ಕನ ಜೊತೆ ಪ್ರೇಯರ್ ಮಾಡ್ತಿದ್ದೆ. ಅವತ್ತು ಎದ್ದು ಹೋಗಿ ಅವನೇ ಹೋಗಿ ಕ್ಲಾಸಿಗೆ ಹೋಗಿ ಎಕ್ಸಾಮ್ ಬರ್ದು ಬಂದಿದ್ದೆ. ದೇವರಿಗೆ ಮಹಿಮೆ ನೋಡಿ. ದೇವರಿಗೆ ಅವರು ಮೆಡಿಕಲ್ ಏನಾದ್ರು ಮೆಡಿಸಿನ್ ಎಲ್ಲ ಕೊಟ್ಟಾಗಿ ಕಡಿಮೆ ಆಗಿಲ್ಲ ಕೆಮ್ಮು. ಗೊತ್ತವ್ರಿಗೆ ಅದು ಹೇಳಿಲ್ಲ ಅಷ್ಟೇ. ನಾನು ಮೆಡಿಸಿನ್ ಎಲ್ಲ ಕೊಟ್ಟು ಕಡಿಮೆ ಆಗಿಲ್ಲ. ಲಾಸ್ಟ್ ನೆನಪಾಗಿದೆ ಏಸಪ್ಪ ಪ್ರೇಯರ್ ಮಾಡಿದ್ರೆ ದೇವರ ಕೆಮ್ಮು ಆಮೇಲೆ ಆಮೇಲೆ ಗ್ಲೋರಿ ಗ್ಲೋರಿ ಥ್ಯಾಂಕ್ ಯು ವಂಡರ್ಫುಲ್. ಬೇರೆ ಈ ಕಡೆ ಯಾರು ಸಾಕ್ಷಿಗಳು ಬೇಗ ಯಾರು ಸಾಕ್ಷಿ ಇದ್ರೆ ಹೇಳ್ಬೋದು. ನಿನ್ನ ಪ್ರೀತಿ ಎಷ್ಟೋ ನನಗೆ 2 weeks ಇಂದ ಮಂಡ್ಯ ಹತ್ರ ಒಪ್ಕೊಂಡ್ಬಿಟ್ಟಿದ್ದು ನಡೆಯಕ್ಕಾಗ್ತಿರ್ಲಿಲ್ಲ. ಈ ಮೆಡಿಸಿನ್ಸ್ ಎಲ್ಲ ತಗೊಂಡ್ರು ಏನು ಹುಷಾರಾಗ್ತಿರ್ಲಿಲ್ಲ. ಸ್ವಲ್ಪ ಮೆಡಿಕಲ್ ಎಲ್ಲ ವೇಸ್ಟ್ ಆಯ್ತು. ನಾನು ಶೋಭಣ್ಣ ಬ್ರೇಕ್ ಮಾಡಿಸ್ಕೊಂಡಿದ್ದೆ. ಎಲ್ಲ ಮುಂದೆ ಬರುತ್ತೆ. ಶೋಭಣ್ಗೆ ಮಾರ್ನಿಂಗ್ ಬೆಳಗ್ಗೆಯಿಂದಾನೇ ನೋವು ಇಲ್ಲ, ಊದು ಹಿಡಿದೋಗ್ಬಿಟ್ಟಿತ್ತು. ದೇವರ ಸ್ತೋತ್ರ. ಹಲ್ಲೆಲೂಯಾ. ಕೀರ್ತನೆ 95ರಲ್ಲಿ ಎಲ್ಲ ಕಣ್ಣುಗಳು ಮುಚ್ಚಿದ ಕಡೆ ನೋಡಬೇಕು. ಅನೇಕರು ಸಾಕ್ಷಿಗಳಿದೆ, ಇಲ್ಲಿ ಎಚ್ಚರಿಕೆಗಳಿದೆ. ಎಚ್ಚರಿಕೆ ಬರೋದು ಅದು ನಿಜ. ಅದು ಯಾಕೆ ನೀವು ಡ್ರೈವಿಂಗ್ ಮಾಡುವಾಗ ಗಾಡಿ ರೋಡಿಗೆ ಹೋಗುತ್ತೆ, ಸೈಡಿಗೆ ಹೋದಾಗ ಎಚ್ಚರಿಕೆ ಬರುತ್ತೆ. ಸೀಟ್ ಬೆಲ್ಟ್ ಹಾಕದೆ ಹೋದಾಗ ಬರುತ್ತೆ. ಆ ವಾರ್ನಿಂಗ್ ತೊಗೊಳ್ಳೋದು. ಲೈಟ್ ಬರುತ್ತೆ. ಡೋರ್ ಸರಿಯಾಗಿ ಹಾಕಿಲ್ಲ ಅಂದರೆ ಲೈಟ್ ಬರುತ್ತೆ. ಕಾರಲ್ಲಿ ಟಾಪಲ್ಲೇ ಬರುತ್ತೆ ಲೈಟು. ಎಚ್ಚರಿಕೆ ಬರೋದು. ಅದನ್ನು ಮೊಂಡುತನವಾಗಿ ತೊಗೊಳ್ಬಾರ್ದು. ಓಕೆ, ನನಗೆ ನಿಮಗಿಂತ ಜಾಸ್ತಿ ಎಚ್ಚರಿಕೆ ನನಗೆ ಬರ್ತಾ ಇರುತ್ತೆ. ನನಗೆ ವಾಕ್ಯದಲ್ಲೂ ಬರ್ತಾ ಇರುತ್ತೆ. ನನಗೆ ನನ್ನ ಈ ವಯಸ್ಸಿಗೆ ನನಗಿರೋ ಅನುಭವಕ್ಕೆ ನನಗೆ ಈಸಿಯಾಗಿ ಗೊತ್ತಾಗುತ್ತೆ. ಸಿಗ್ನಲ್ ಈಸಿಯಾಗಿ ಗೊತ್ತಾಗುತ್ತೆ. ನಾನು ನಿಮಗೆ ಇಲ್ಲೇನು ತಿಳಿಸ್ತಾ ಇರೋದನ್ನು ಇದು ಮೊದಲೇ ನಿಮಗೆ ಆಲ್ರೆಡಿ ಹೇಳಾಗೋಗುತ್ತೆ. ಯಶೋಧನ್ಗೆ ದಿನೇಶ್ಗೆ ಹೇಳಾಗಿದೆ ಮೊನ್ನೆ. ಅದನ್ನು ಎಲ್ಲ ಕೈಗಳ ಮೇಲೆ ನಾವು ನಮಗೇನು ದೇವ್ರು ಹೇಳ್ತಾ ಇದ್ದಾರೆ, ದೇವ್ರ ವಾಕ್ಯ ಬರೀ ಇಲ್ಲಿ ಮಾತ್ರ ಹೇಳೋದಲ್ಲ, ದೇವ್ರು ನಿಮ್ಮ ಮನಸ್ಸಾಕ್ಷಿಯೊಳಗೂ ಮಾತಾಡ್ತಾ ಇರ್ತಾರೆ. ಮಕ್ಕಳು ಕಣ್ಣು ಬಿಡ್ಕೊಂಡು ಕಣ್ಣು ಮುಚ್ಕೊಂಡು ದೇವ್ರ ಕಡೆ ನೋಡ್ಬೇಕು. ಕೈ ಎತ್ತು